ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ನಮ್ಮ ಲೈಫಲ್ಲಿ ಸುಮಾರು ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ನಾವು ಕೂಡಿಸಿಟ್ಟು ದುಡಿದು ನಮ್ಮ ಲೈಫಲ್ಲಿ ಚೆನ್ನಾಗಿ ನಾವು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡು ಡ್ರೀಮ್ಸ್ ಅಂತ ಕಟ್ಕೊಂಡಿರ್ತೀವಿ, ಕನಸುಗಳನ್ನು ಹೊತ್ಕೊಂಡಿರ್ತೀವಿ. ಅಂಥ ಸನ್ನಿವೇಶದೊಳಗೆ ನಾನು ಕೂಡ ಒಂದೊಳ್ಳೆ ಡ್ರೀಮ್ನ ಕಟ್ಕೊಂಡಿದ್ದೆ, ಪಲ್ಸರ್ 220 ತೊಗೋಬೇಕಂತ. ಯಾಕಂದರೆ ನಾನು ಕೂಡ ತುಂಬ ಒಂದು ಕಡಿಮೆ ಏಜಲ್ಲಿದ್ದಾಗ ನಾನು ಇದೇ ಒಂದು ಹೋಟೆಲಲ್ಲಿ ಕೆಲಸ ಮಾಡೋಂಥ ಸಂದರ್ಭದಾಗ ಹೋಟೆಲ್ ಮಾಲೀಕರು ಕೂಡ ಈ ಒಂದು ವೆಹಿಕಲ್ ತೊಗೊಂಬಂದಿದ್ರು. ತಂದಿರೋಂಥ ಸಂದರ್ಭದಲ್ಲಿ ನಾವು ಆ ಗಾಡಿನ ಮುಟ್ಟಿದ್ವಿ. ಏನೋ ನೀನು ಎಂಜಲ್ಗೈಲಿ ಹೋಗಿ ಗಾಡಿ ಮುಟ್ತೀಯಲ್ಲ, ಗೊತ್ತಾಗಲ್ವ ನೀನು ಅಂತ ಹೇಳಿ ತುಂಬ ಕಷ್ಟಪಟ್ಟು ಅವತ್ತೇ ನಾವು ಡ್ರೀಮ್ ಕಟ್ಟಿದ್ವಿ ನಮ್ಮ ಲೈಫಲ್ಲಿ. ಈ ಗಾಡಿ ಹೆಂಗಾರು ನಾವು ತೊಗೊಳಕ್ಕೆ ಆಗಲ್ವಾ, ಮುಟ್ಟೋಕ್ಕೆ ಆಗಲ್ವಾ, ಬೆಲೆ ಬಾಳೋ ವಸ್ತುಗಳನ್ನು ಅಂತ ಮೈಂಡಲ್ಲಿತ್ತು. ಅಂಥ ಸಂದರ್ಭದಲ್ಲಿ ತುಂಬ ಫೀಲ್ ಮಾಡಿ ಇಷ್ಟಪಟ್ಟು ಕನಸು ಕಟ್ಟಿ ನಾವು ಈ ಒಂದು ಗಾಡಿ ತೊಗೊಂಡ್ವಿ. ಬಟ್ ಎಷ್ಟೋ ನಮ್ಮದು ಬಿಜಿ ಶೆಡ್ಯೂಲ್ ಒಳಗೆ ಕಾರಣಾಂತರಗಳಿಂದ ಕೆಲಸದ ಕಾರ್ಯಗಳು ಜಾಸ್ತಿ ಒತ್ತಡಗಳಿದ್ದಾಗ ಆಗಿರ್ಬೋದು, ಫೈನಾನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಹಿಂಗೇನೋ ಒಂದು ಸಮಸ್ಯೆಗಳಾಗಿ ನಮ್ಮ ಡ್ರೀಮ್ಸನ್ನು ನಾವು ಎಷ್ಟೋ ಪ್ರೆಸರಲ್ಲಿ ಒತ್ತು ಕೊಡದೆ, ಲಕ್ಷ್ಯ ಕೊಡದೆ ನಾವು ಅದ್ರ ಹಾಗೆ ಮರೆತು ಬಿಟ್ಬಿಡ್ತೀವಿ. ಅದೇ ರೀತಿ ಕೂಡ ಕೆಲವೊಂದು ಕಾರಣಗಳಿಂದ ನಾನು ಕೂಡ ನಂದು ಪಲ್ಸರ್ 220 ವೆಹಿಕಲ್ ತುಂಬ ಕನಸು ಕಟ್ಟಿ ತೊಗೊಂಡಿರೋಂಥ ಗಾಡಿ ಇದು. ಇದನ್ನು ನಾನು ಲಾಸ್ಟ್ ಟೈಮ್ ನನ್ನ ಇನ್ಸ್ಟಾದಲ್ಲಿ ಕೂಡ ನಾನು ಅದ್ರ ಬಗ್ಗೆ ಲಾಂಚ್ ಮಾಡಿದ್ವಿ, ನಾನು ತೊಗೊಂಡು ಡೆಲಿವರಿ ಆಗಿರೋಂಥ ವಿಡಿಯೋನ. ಇವಾಗ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಇದನ್ನು ಡೈಲಿ ನಾವು ನೋಡ್ತಿದ್ದೆ, ಇಲ್ಲೇ ನಿಂತಿರ್ತಿತ್ತು. ನನಗಿರೋವಂಥ ಒಂದು ಕೆಲಸದ ಶೆಡ್ಯೂಲಲ್ಲಿ ನನ್ನ ಕನಸುಗಳನ್ನೇ ನಾನು ನೋಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಕಮಿಟ್ಮೆಂಟ್ಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಇದೆಲ್ಲ ನೋಡಿಕೊಂಡು ಆ ಒಂದು ಕಷ್ಟಕರ ದಿನಗಳಲ್ಲಿ ನನಗಿದು ಒಂದು ಟೈಮ್ದಾಗ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಅತ್ಯುತ್ತಮವಾಗಿ ಒಳ್ಳೆ ಪೇಮೆಂಟ್ಗಳನ್ನು ತೊಗೊಳಕ್ಕೆ ನನಗಿದು ಸಪೋರ್ಟ್ ಮಾಡಿರೋಂಥ ವೆಹಿಕಲ್. ನನ್ನ ಜೀವದ ಗೆಳೆಯ ಅಂತಲೇ ಹೇಳ್ಬೋದು, ಹುಲಿ ಅಂತ ಹೆಸರು ಕೂಡ ಇಟ್ಟಿದ್ದೆ ಇದಕ್ಕೆ. ಇವಾಗ ಲಕ್ಕಿಲಿ ಇದನ್ನು ಮತ್ತೆ ನಾನು ರೀಸ್ಟೋರ್ ಮಾಡಿಸ್ತಾ ಇದ್ದೀನಿ ಈ ಒಂದು ವೆಹಿಕಲನ್ನು. ತುಂಬ ಜೀವನದೊಳಗೆ ಹೇಳ್ತೀನಿ ರೀ ಎಲ್ರಿಗೂ, ನಾವೇನೆಲ್ಲ ಕಷ್ಟಪಟ್ಟು ತೊಗೊಂಡಿರ್ತೀವಿ ಗಾಡಿಗಳನ್ನು, ಅವೆಲ್ಲ ನಾವು ಸರಿಯಾದ ರೀತಿ ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಏನು ಮಾಡೋಣ, ಕಾರಣಾಂತರಗಳಿಂದ ಕೆಲಸದ ಒತ್ತಡದೊಳಗೆ ನಮ್ಮ ಲೈಫು ನಮ್ಮನ್ನು ಎಲ್ಲೋ ಒಂದು ಕಡೆ ಕಟ್ಟಿ ಹಾಕಿ ಬಿಟ್ಟಿರುತ್ತೆ. ನಾವು ಯಾವುದೋ ಒಂದು ಗದ್ದಲದೊಳಗೆ ಸಿಕ್ಕೊಂಡಿರ್ತೀವಿ ಅಂತ ಹೇಳಲಿಕ್ಕೆ ಇದು ಒಂದು ಗುಡ್ ಎಕ್ಸಾಂಪಲ್ ಅಂತ ಅನ್ಬೋದು. ಸಾಧ್ಯ ಆದಷ್ಟು ನಮ್ಮ ಲೈಫಲ್ಲಿ ನಾವು ಕಟ್ಟಿರೋ ಕನಸುಗಳನ್ನು ಕಾಪಾಡ್ಕೊಂಡು ಹೋಗೋಣ್ರಿ. ಎಷ್ಟೇ ವರ್ಕ್ ಪ್ರೆಸರ್ಗಳಿದ್ರೂ ಕೂಡ ಲಕ್ಕಿಲಿ ಇವತ್ತು ತುಂಬ ದಿವಸಗಳಿಂದ ನಿಲ್ಲಿಸಿರೋಂಥ ನನ್ನ ಗಾಡಿನ ಮತ್ತು ನಾನು ರೀಸ್ಟೋರ್ ರೆಡಿ ಮಾಡಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮೆಲ್ಲರದ್ದು ಸಪೋರ್ಟು ಸಹಕಾರ ಇರಲಿ. ಇರೋದೊಂದು ಲೈಫ್, ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇರೋಷ್ಟು ದಿವಸ ಒಳ್ಳೆಯ ಜೀವನ ಮಾಡಬೇಕು, ಒಳ್ಳೆಯ ಒಂದು ಸುಸಜ್ಜಿತವಾದ ಸುಸಂಸ್ಕೃತವಾದಂಥ ಲೈಫನ್ನು ಕಟ್ಕೊಳ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ. ಅದಕ್ಕೆ ನಾವೆಲ್ಲ ಏನು ಕಷ್ಟಪಟ್ಟು ದುಡಿದು ತೊಗೊಂಡಿರ್ತೀವಿ, ಒಂದೊಂದು ರೂಪಾಯಿನೂ ಕೂಡಿಸಿಟ್ಟು EMI ಕಟ್ಟೋ ಮುಖಾಂತರ ಒಂದು EMI ಡ್ಯೂ ಆದ್ರೆ 108 ಮಂದಿ ಫೋನ್ ಹಚ್ಚಿರ್ತಾರೆ, ಏನ್ರಿ EMI ಡ್ಯೂ ಆಗೈತಲ್ಲ, ನೀವೇನ್ರ ಫೋನ್ ಮಾಡ್ತೀರಿ ಇಲ್ಲ ಅಂತ. ಇಷ್ಟೆಲ್ಲ ಬೈಗಳದ ಮಧ್ಯಾಹ್ನ ಕೂಡ ನಮ್ಮ ಡ್ರೀಮ್ಸನ್ನು ನಾವು ಸಕ್ಸಸ್ ಮಾಡ್ಕೊಂಡಿರ್ತೀವಿ. ಇದೇ ರೀತಿ ಯಾರೆಲ್ಲ ಸುಮಾರು ಕನಸುಗಳನ್ನು ಕಟ್ಟಿ ನಿಮ್ಮ ಒಂದು ಡ್ರೀಮ್ಸ್ ವೆಹಿಕಲ್ಗಳಾಗಿರ್ಬೋದು, ನಿಮ್ಮ ಒಂದು ಕನಸಿನ ವಸ್ತುಗಳನ್ನು ತೊಗೊಂಡಿರ್ತೀರಿ, ಅದನ್ನೆಲ್ಲನೂ ಕೂಡ ರೀಸ್ಟೋರ್ ಮಾಡ್ಕೊಳ್ಳೋ ಅಂಥ ಪ್ರಯತ್ನಕ್ಕೆ ಹೋಗ್ರಿ. ಅವು ಕೂಡ ನೀವು ಅದನ್ನು ಎಷ್ಟು ಮಿಸ್ ಮಾಡ್ಕೊತೀರಿ ಗೊತ್ತಿಲ್ಲ, ಅದು ನಿಮ್ಮನ್ನು ಮಾತ್ರ ಭಾಳ ಮಿಸ್ ಮಾಡ್ಕೊಳ್ಳುತ್ತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.